ಹುಟ್ಟುಹಬ್ಬದ ಏನು ಆಚರಣೆ ಮಾಡ್ತಾಯಿದ್ದಾರೆ. ಅವರ ಆಶೀರ್ವಾದ ಖಾಲಿ ಚುನಾವಣೆಗೆ ಅಷ್ಟೇ ಮಾತ್ರ ಅಲ್ಲ, ಅವರ ಮನೆಯ ಮಗ ಆಗಿ ನನ್ನನ್ನು ತಿಳ್ಕೊಂಡು ಅವರು ನನ್ನ ಆಶೀರ್ವಾದ ಮಾಡ್ತಾಯಿದ್ದಾರೆ. ಸದಾ ಅವರ ಆಶೀರ್ವಾದ ಇದೇ ಥರ ನನ್ನ ಮೇಲೆ ಇರಲಿ. ಈ ಋಣ ನಾನು ಜೀವನ ಪರವಾಗಿ ಇವರ ಪ್ರೀತಿ, ಇವರ ಋಣ ನಾನು ಯಾವಾಗಲೂ ಸಾಯತನಾಗ ತೀರಿಸುವಂಥದ್ದಲ್ಲ, ಅಷ್ಟು ನನ್ನ ಮೇಲೆ ಇವರು ಪ್ರೀತಿ ಮಾಡ್ತಾಯಿದ್ದಾರೆ. ನಾನು ಯಾವಾಗಲೂ ಚಿಕ್ಕವನಾದ್ರೂ ಸಹ ಭಾಳಷ್ಟು ಕಾರ್ಯಕರ್ತರು, ಭಾಳಷ್ಟು ಹಿರಿಯ ನಾಯಕರು ನನ್ನನ್ನು ಬುದ್ಧಿ ಹೇಳುವಂಥ ಕೆಲಸ ಮಾಡ್ತಾರೆ. ನಾನು ಜೈಲಿಗೆ ಹೋದ್ರೂ ಕಾಳಜಿ ಮಾಡ್ತಾರೆ. ನಾನು ಯಾವ ಸುಳ್ಳು ಕೇಸ್ ಆಗ್ತಾಯಿದ್ದಾರೆ ಅಂತೇಳಿ ನನ್ನ ಬಗ್ಗೆ ಭಾಳಷ್ಟು ಅವ್ರು ನೊಂದ್ಸ್ಕೊಂಡು ನನಗೆ ಮಾತಾಡಿ ಭಾಳಷ್ಟು ಕಡೆ ನೋವನ್ನು ಪಡ್ತಾರೆ. ಅದು ನೋಡಿ ನನಗೆ ಭಾಳಷ್ಟು ಇನ್ನೊಂದು ಶಕ್ತಿ ಬರುವಂಥದ್ದು ಅವ್ರನಿಂದ. ಅದು ಕೇಳಿ ಎಷ್ಟು ಪ್ರೀತಿ ಮಾಡ್ತಾರೆ ಅಂತೇಳಿ ಒಂದು ನೋವಲ್ಲಿ ಅವರ ಒಂದು ಪ್ರೀತಿಯನ್ನು ನಾನು ನೋಡ್ತಾ ಇದ್ದೀನಿ. ಇದೇ ಥರ ಈ ಒಂದು ನಮ್ಮ ಚಿತ್ತಾಪುರ ಭಾಗದಲ್ಲಿ ನಮ್ಮ ಜನಾಂಗ ಏನು ನನಗೆ ಪ್ರೀತಿಸ್ತಾ ಇದ್ದಾರೆ, ಈ ಪ್ರೀತಿ, ಈ ವಿಶ್ವಾಸ ಮುಂಬರುವ ದಿನಗಳಲ್ಲಿ 100ಕ್ಕೂ 100 ಕ್ಷೇತ್ರ ವಿಂಗಡಣೆ ಆಗಲಿಲ್ಲಂದ್ರೆ ಈ ಕ್ಷೇತ್ರದಲ್ಲಿ ಎಷ್ಟೇ ಘಟಾನುಘಟಿ ನಾಯಕರು ಈಗ ತಾನೇ ನಾವು ಎಲ್ಲರೂ ನೋಡ್ತಾ ಇದ್ದೀರಿ. ನನ್ನ ಮೇಲೆ ಎಷ್ಟೇ ಸುಳ್ಳು ಕೇಸ್ ಹಾಕಿದ್ರು, ಎಷ್ಟೇ ನನಗೆ ಜೈಲು ಕಳಿಸಿದ್ರು ಮತ್ತೂ ಸಹ ಎದ್ದು ನಿಲ್ಲುವಂಥ ಶಕ್ತಿ ಈ ನನ್ನ ಚಿತ್ತಾಪುರಿನ ಮಹಾಜನತೆ, ನನ್ನ ಅವರ ಆಶೀರ್ವಾದದಿಂದ ನಾನು ಮತ್ತಷ್ಟು ಎದ್ದು ನಿಲ್ಲುವಂಥ ಅವಕಾಶ ನಮಗೆ ಎಲ್ಲ ಮಹಾಜನತೆ ಮಾಡಿಕೊಡ್ತಾ ಇದ್ದಾರೆ. ಅವರ ಪ್ರೀತಿಯೊಂದು ನನಗೆ ಮತ್ತು ಶಾಶ್ವತವಾಗಿ ನನ್ನನ್ನು ಮತ್ತು ಪುನರ್ಜೀವ ಕೊಡುವಂಥ ಈ ನಮ್ಮ ಎಲ್ಲ ಮಹಾಜನತೆ ಮಾಡ್ತಾ ಇದ್ದಾರೆ. ಈಗ ಸರಿ ಕ್ಷೇತ್ರ ವಿಂಗಡಣೆ ಆದರೆ ಮುಂದಿನ ಸರ್ತಿ 100% ಭಾರತೀಯ ಜನತಾ ಪಕ್ಷ ಸಲುವಾಗಿ ನಾವೆಲ್ಲರೂ ಸೇರಿ ಯಾರ್ಯಾರು ಬಂದು ಏನೇನೋ ಗೊಂದಲ ಮಾಡಿದ್ರೆ ಯಾರು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಚಿತ್ತಾಪುರಿನಾಗಿ ಎಲ್ಲಮ್ಮನ ಆಶೀರ್ವಾದ ಸತತ ಹೋದ ಸಾರಿ ನನ್ನನ್ನು ಆಶೀರ್ವಾದ ಮಾಡಿ ಹಿಸ್ಟ್ರಿಯಲ್ಲೇ ಯಾವಾಗಲೂ 67,683 ಓಟುಗಳು ಭಾರತೀಯ ಜನತಾ ಪಕ್ಷದಲ್ಲಿ ಈ ಒಂದು ನಮ್ಮ ಚಿತ್ತಾಪುರ ಕ್ಷೇತ್ರದಲ್ಲಿ ಹಾಕಿದ್ದಿಲ್ಲ. ನಮ್ಮ ಮತಕ್ಷೇತ್ರದ ಮಹಾಜನತೆ ನನಗೆ ಅಷ್ಟು ಪ್ರೀತಿಯಿಂದ ಒಂದು ಒಳ್ಳೆ ಲೀಡನ್ನು ಕೊಟ್ಟಿದ್ದರು. ಆದರೆ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ, ನನಗೆ ಅನುಭವ ಇಲ್ಲದ ಕಾರಣ ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಒಬ್ಬರು ಗ್ರಾಮ ಪಂಚಾಯತ್ ಸದಸ್ಯರೂ ಇಲ್ಲ. ಆದ ಕಾರಣ ಇವತ್ತು ಇಷ್ಟು ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ಅವರ ಷಡ್ಯಂತ್ರಗಳಿಂದ ಕೆಲವು ಓಟ್ಗಳಿಂದ ನಾವು ಸೋತಿದ್ದೀವಿ. ಅವರು ಏನು ನಮ್ಮ ಫ್ಯಾಮಿಲಿ ನಾಳೆ ಸಾಯ್ತರು ನಾಡ್ದ ಸಾಯ್ತರು ಅಂತ ಹೇಳ್ಕೊಂಡು ತಿರುಗಾಡಿದ್ರು, ನಮ್ಮ ತಮ್ಮ ನಾಳೆ ಸಾಯ್ತರು ನಾಡ್ದ ಸಾಯ್ತರು ಅಂತ ಹೇಳ್ಕೊಂಡು ತಿರುಗಾಡಿದ್ರು. ಎಲ್ಲ ಅವರು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ನಮ್ಮ ಚಿತ್ತಾಪುರ ಜನತೆಗೆ. ಅದು ಇಡೀ ನಮ್ಮ ಚಿತ್ತಾಪುರ ಜನತೆ ಎಲ್ಲಿ ನಾನು ಹೋದ್ರೂ ಸಹ ಈ ಮಾತು ಎತ್ತಿ ತೋರಿಸುವಂತ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಅವರು ಬಂದು ತಂದೆ ಮಕ್ಕಳು ಬಂದು ಇಲ್ಲಿ ದೊಡ್ಡ ಫಂಕ್ಷನ್ ಮಾಡಿದ್ರು ಸಹ ರೊಕ್ಕ ಕೊಟ್ಟು ಕರೆಸುವಂಥ ಪರಿಸ್ಥಿತಿ ಬಂತು. ಆದರೆ ಪ್ರೀತಿಯಿಂದ ಯಾರು ಬರಲಿಲ್ಲ. ನನಗೆ ನನ್ನ ಮಹಾಜನತೆ ಎಲ್ಲರೂ ಪ್ರೀತಿಯಿಂದ ಎಲ್ಲ ಕಡೆ ತಮ್ಮದೇ ಆದ ಸ್ವಂತ ಖರ್ಚಿನಿಂದ ಡೋಲು ಪಟಾಕಿ ಹಾರ ಸನ್ಮಾನ ಮಾಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೆ ನಾನು ಕೋಟಿ ಧನ್ಯವಾದಗಳನ್ನು ಹೇಳಿ ನಾನು ಯಾರು ಮಾತನಾಡಿಸ್ತೀನಿ. ನಾನು ಸತತವಾಗಿ ಚಿತ್ತಾಪುರ ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. 2024 ಚುನಾವಣೆ ಏನು MP ಚುನಾವಣೆ ಇತ್ತು, ಡಿಸೆಂಬರಲ್ಲಿ ನನಗೆ ಗಡೀಪಾರ ಮಾಡಿಸಿದ್ರು. ನಾನು MP ಅಭ್ಯರ್ಥಿ ಆಗಿಬಿಡ್ತೀನೋ ಅಂತೇಳಿ ಇವ್ರಿಗೆ ಭಯ ಇತ್ತು. ತದನಂತರ ಭಾಳಷ್ಟು ಷಡ್ಯಂತ್ರಗಳು ಮಾಡಿ 2024ರಲ್ಲಿ ನನಗೆ ಗಡೀಪಾರ ಮಾಡಿ. ಸರ್, ಭಯ ಯಾರಿಗಿತ್ತು? ಖರ್ಗೆ ಆ್ಯಂಡ್ ಫ್ಯಾಮಿಲಿ, ಇಡೀ ಕಾಂಗ್ರೆಸ್ಗೆ ಭಯ ಇತ್ತು. ನನ್ನ ಕಂಡ್ರೆ ಕಾಂಗ್ರೆಸ್ವರೆಗೆ ಭಯ. ಮತ್ತೊಂದು ಕಾಂಗ್ರೆಸ್ವರೆಗೆ ನಾನು ಈ ಬದ್ದೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಯಾರ್ಯಾರಿಗೂ ನನ್ನ ಸಂಘಟನೆ ನಿಂತವ್ರಿಗೆ ಭಯ ಹಾಕುವಂಥದ್ದು, ಅಧಿಕಾರಿಗಳಿಗೆ ಭಯ ಹಾಕುವಂಥದ್ದು, ನನ್ನ ಸಂಘಟನೆ ಇರೋರಿಗೆ ಎಷ್ಟು ದಿವಸ ಅಂತ ಭಯ ಹಾಕ್ತೀರಿ, ಎಷ್ಟು ದಿನ ಅಂತ ಜೈಲು ಹಾಕ್ತೀರಿ, ಎಷ್ಟು ದಿನ ಅಂತ ಅವ್ರಿಗೆ ಅನಿಸ್ತೀರಿ. ನಿಮ್ಮ ಪಕ್ಷ ಭಾಳ ಸಣ್ಣದು, ನಮ್ಮ ಪಕ್ಷ ಇಡೀ ವಿಶ್ವದಲ್ಲೇ ದೊಡ್ಡ ಪಕ್ಷ. ಇಂಥದ್ದು ಒಂದು ದಿವಸ ಕೂತ್ರೆ ನೀವೇ ಸೋತ್ತೀರಿ ನಮ್ಮ ಮುಂದೆ, ನಮ್ಮ ಕಾರ್ಯಕರ್ತರು ಮುಂದೆ. ನಾನು ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನೀವು ಸೋತ್ಬೇಕಾಗ್ತದೆ. ಇವೆಲ್ಲ ಬಿಡ್ರಿ, ಇವೆಲ್ಲ ಷಡ್ಯಂತ್ರ ಮಾಡೋದು ಬಿಡ್ರಿ, ಇವೆಲ್ಲ ಕುತಂತ್ರ ಮಾಡೋದು ಬಿಡ್ರಿ. ನೇರ ದಿಟ್ಟದಿಂದ ತಾಕತ್ತಿದ್ರೆ ಮತ್ತೆ ಚುನಾವಣೆ ಮಾಡೋಣ. ಇವು ಗಡ್ಡ ಬಿಟ್ಟು ಇವೆಲ್ಲ ಆಳ್ಕೋದು, ಇವೆಲ್ಲ ಎಮೋಷನಲ್ ಬ್ಯಾಕ್ಗ್ರೌಂಡ್ ಮಾಡೋದು ಬಿಟ್ಟು ದಮ್ ಇದ್ರೆ ಬಂದು ಮತ್ತೊಮ್ಮೆ ಎಲ್ಲಿ ನಿಂದಿರ್ತೀರಿ ಹೇಳ್ರಿ, ಅಲ್ಲಿ ಬಂದು ನಾವು ಮತ್ತು ನಿಂತು ನಿಮ್ಗೆ ಸೋಲಿಸುವಂಥ ಕಾರ್ಯ ಮಾಡ್ತೀವಿ. ಸರಿ 20 ಮಂದಿ ಆಕಾಂಕ್ಷಿ ಇದ್ದರು. ನನ್ನ ಪಕ್ಷಕ್ಕೆ ಎಷ್ಟು ಮಂದಿ ಆಕಾಂಕ್ಷಿ ಹೆಚ್ಚು ಆಗ್ತಾರೋ ಅಷ್ಟೇ ನನ್ನ ಪಕ್ಷಕ್ಕೆ ಫಲ ಅಷ್ಟೇ ಹೆಚ್ಚಿಗಾಗುತ್ತೆ. ನನಗೆ ಇವರು ಗಡೀಪಾರು ಮಾಡಿ ಇವ್ರು ಜೈಲು ಕಳಿಸೋ ಟೈಮಲ್ಲಿ ಬೇರೆಯವ್ರನ್ನು ಬಂದು ತಿರುಗಿದ್ರೆ
ನಮ್ಮ ಪಕ್ಷ ಶಾಶ್ವತ ಉಳುತ್ತೆ, ನಮ್ಮ ಜೆಂಡಾ ಹಾರಾಡುತ್ತೆ. ಇವರೊಬ್ಬರೇ 5 ವರ್ಷಕ್ಕೊಮ್ಮೆ ಬಂದು ನಾವು ರಾಜಕೀಯ ಮಾಡೋ ನಮ್ಮ ಪಕ್ಷ ಅಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲರಿಗೆ ಅವಕಾಶ ಇರುತ್ತೆ. ನಾನೇ ಆಕಾಂಕ್ಷಿ, ನಾನೇ MLA ಅಂತೇಳಿ ನಾನು ಎಲ್ಲಿ ಹೇಳೋದಿಲ್ಲ. ನಾನು ಅವ್ರಿಗೆ ಸೋಲಿಸೋದೇ ನನ್ನ ಫಸ್ಟ್ ಎಜೆಂಡಾ, ಕ್ಲಿಯರ್ ಎಜೆಂಡಾ. ಅಭ್ಯರ್ಥಿಗಳು 10 ಮಂದಿ ಬರಲೇಬೇಕು. ಆಕಾಂಕ್ಷಿಗಳು ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ತಾವು ಅಭ್ಯರ್ಥಿ ಇದ್ರೆ ಇಲ್ಲ? ನಾವು ಅಭ್ಯರ್ಥಿ ನಮಗೆ ಕೊಡೋದು ಹೈಕಮಾಂಡು, ನಂದು ನಿರ್ಧಾರ ಅಲ್ಲ. ನನ್ನ ಕೈಯಲ್ಲಿ ಬಸ್ ಟಿಕೆಟ್ ಅಪ್ಲೇಟ್ ರೂಪಾಯಿ ಕೊಟ್ಟು ಟಿಕೆಟ್ ತಗೋದು ನಮ್ಮ ಪಕ್ಷದ ನಿರ್ಧಾರ ಅಲ್ಲ. ನಮ್ಮ ಪಕ್ಷ ನಿರ್ಧಾರ ಹೈಕಮಾಂಡಿಂದ ಆಗುತ್ತೆ. ಜನರ ವಿಶ್ವಾಸ ನೋಡುತ್ತಾರೆ, ಜನರ ಪ್ರೀತಿ ನೋಡ್ತಾರೆ. ಆದರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನಗೆ ಭಾರತೀಯ ಜನತಾ ಪಕ್ಷ ನನಗೆ ಭಾಳ ದೊಡ್ಡ ಆಶೀರ್ವಾದ ಮಾಡಿದ್ದೆ. 26 ವಯಸ್ಸಿನಲ್ಲಿ ನನಗೆ ಟಿಕೆಟ್ ಕೊಟ್ಟು ಇಷ್ಟು ಜನರ ಪ್ರೀತಿ ವಿಶ್ವಾಸ ಗಳಿಸೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದೆ. ನನಗೆ ಭರವಸೆ ಇದೆ, ಮುಂದಿನ ಸರ್ತಿ ನನಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಭರವಸೆ ಇದೆ. ಆದರೆ ಎಲ್ಲ ಅಭ್ಯರ್ಥಿಗಳು ಬರಬೇಕು, ಎಲ್ಲರ ಆಕಾಂಕ್ಷಿಗಳು ಬರಬೇಕು, ಅವ್ರನ್ನೂ ಕೆಲಸ ಮಾಡ್ಬೇಕಂತೇಳಿ ನಾನು ಸಂತೋಷ ಪಡ್ತೀನಿ. ಯಾವುದೇ ಅಭ್ಯಂತರ ಇಲ್ಲ. ಎಲ್ಲರೂ ಬಂದು ನಮ್ಮ ಪಕ್ಷದ ಜೆಂಡಾ ನಿರ್ಣಯದಲ್ಲಿ ಕೆಲಸ ಮಾಡ್ತಾರೆ, ಒಂದು ಖುಷಿಯ ಸಂಗತಿ. ನಮಗೆ ಕೊಡಲಿಲ್ಲ ಅಂದ್ರೂ ನಾನು ಭಾರತೀಯ ಜನತಾ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ. 1 ಅಜೆಂಡಾ 1 ಮ್ಯಾನ್ ಶೋ. ನಾನು ಒಂದೇ ಕ್ಲಿಯರ್ ಅಜೆಂಡಾ ಆಗಿ ಹೇಳ್ತೀನಿ. ನನ್ನ ಟಾರ್ಗೆಟು ಖರ್ಗೆಯನ್ನು, ಈ ಎಲ್ಲ ಇವರ ಒಂದು ಹಗರಣಗಳನ್ನು, ಇವರ ಒಂದು ಗುಂಡಾಗರ್ದಿಯನ್ನು, ಇವರದ ಒಂದು ಮಾಡ್ತಿರುವ ಇಲ್ಲಿ ದಾದಾಗಿರಿಯನ್ನು ಸರಿಸೋದೇ ನಂದು ಮೇನ್ ಅಜೆಂಡಾ, ಕ್ಲಿಯರ್ ಅಜೆಂಡಾ. ಇಲ್ಲಿ 50 ವರ್ಷ 60 ವರ್ಷದಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನಪ್ಪ ಅಂತಂದರೆ ಗೂಳೆ ಹೋಗುವಂಥದ್ದು ಒಂದೇ ಫ್ರೀದಾಗ ಮಾಡಿಕೊಟ್ರು ಇವರು. ಅದು ಬಿಟ್ಟು ಯಾರಿಗೆ ಈ ಭಾಗದಲ್ಲಿ ಇದು ಮಾಡಿಕೊಡ್ತೀನರಪ್ಪ ಅಂತೇಳಿ ಒಂದು ಒಳ್ಳೆ ವಿಚಾರ ಇವ್ರ ಬಳಿ ಇಲ್ಲ. ಅದಕ್ಕೇನಪ್ಪ ಅಂತಂದ್ರೆ ನಾವು ಇದೇ ಮಣ್ಣಿನಲ್ಲಿ ಬೆಳೆದವರು, ನಾವು ಇದೇ ಮಣ್ಣಲ್ಲಿ ಇರೋರು. ಅವರು 5 ವರ್ಷಕ್ಕೊಮ್ಮೆ ಬಂದು ಇಲ್ಲಿಂದ ಹೋಗಿ ಅಲ್ಲಿ ಕೂತು ನಾವು ಕಲ್ಯಾಣ ಕರ್ನಾಟಕದವ್ರು ಅಂತೇಳಿ ಹೆಸರು ಮೇಲೆ ದುನಿಯಾದ ಬಜೆಟ್ಗಳು ತೊಗೊಂಡು ಅವರು ಐಶೋ ಆರಾಮಿ ಜಿಂದಗಿ ಮಾಡುವಂಥದ್ದು ನಮಗೆ ಆಗ್ಬರ್ತಾ ಇಲ್ಲ. ನನ್ನ ಈ ಒಂದು ಭಾಗದ ಜನರ ನೋವನ್ನು ನಾನು ನೋಡಿಕೊಂಡು ನಾನು ಸಹಿಸೋದಿಲ್ಲ. ಅದಕ್ಕಾಗಿ ಅವ್ರ ವಿರುದ್ಧ, ಅವರು ಪರ್ಸನಲ್ ನಮ್ಮ ಪರ್ಸನ್ ಏನಿಲ್ಲ, ಆದರೆ ಅವರು ನಮ್ಮ ಇಡೀ ಕಲ್ಯಾಣ ಕರ್ನಾಟಕವನ್ನು ತುಳ್ಕೊತ ಬಂದಿದ್ದಾರೆ. ಜನರನ್ನು ಗೂಳೆ ಕಲಿಸುವಂಥ ಕೆಲಸ ಮಾಡಿದ್ದಾರೆ. PR ಮಂದಿಗೆ ನಮ್ಮ ಮಂದಿಗೆ ಏನು ಒಂದೇ ಲೆವೆಲ್ಗೆ ತಂದು ಇಟ್ಟಿದ್ದಾರಲ್ಲ, ಇದನ್ನು ನಾವು ಚೇಂಜ್ ಮಾಡ್ಬೇಕಂತೇಳಿ ಒಂದು ಉದ್ದೇಶದಿಂದ ಅವರ ಫ್ಯಾಮಿಲಿ ಸರಿದ್ರೆ ಮಾತ್ರ ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕ ಉದ್ಧಾರ ಆಗಕ್ಕೆ ಸಾಧ್ಯ ಅಂತೇಳಿ ಒಂದು ಸಂಕಲ್ಪನೆಯನ್ನು ತೊಗೊಂಡು ನಡ್ತಾ ಇದ್ದೀವಿ. ನಮ್ಮ ಹುಟ್ಟುಹಬ್ಬದಿಂದ ಒಂದೇ ಗಿಫ್ಟ್ ಕೊಡೋದು. ನೀವು 100 ಸರ್ತಿ ನನಗೆ ಕೇಸ್ ಹಾಕ್ಸಿದ್ರಿ, 100 ಸರ್ತಿ 10 ಸರ್ತಿ ಜೈಲ್ ಕಳಿಸಿದ್ರಿ. ಮತ್ತೊಮ್ಮೆ ನಾವು ಹಿಂಗೆ ಮಣಿಕಂಠ ರಾಠೋಡ್ ಲಾಸ್ಟ್ ಟೈಮ್ ಹೆಂಗಿದ್ದ ಹಂಗೆ ಬಂದು ಇಲ್ಲಿ ಚಿತ್ತಾಪುರದಲ್ಲಿ ನಿಂತಿದ್ದಾನೆ. ಇದೇ ಅವ್ರಿಗೆ ಭಾಳ ದೊಡ್ಡ ಗಿಫ್ಟ್.